ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದಿನ 3ನೇ ದಿನ ನಡೀತಾ ಇದ್ದೀವಿ. ಸ್ಟಾರ್ಟು 5 ಗಂಟೆ ಆಗಿದೆ. ಇವಾಗ ನಾವು ರೀಚ್ ಆಗೋ ಪ್ಲೇಸು ನಮಗೆ ಇನ್ನು 12 ಕಿಲೋಮೀಟ್ರ್ ಇರುತ್ತೆ. 12 ಕಿಲೋಮೀಟ್ರ್ ನಡಿಬೇಕೀಗ. ನೋಡಿ ಫ್ರೆಂಡ್ಸ್, ಕುಣಿಗಲ್ಲು ಇನ್ನು 24 ಕಿಲೋಮೀಟ್ರ್ ಇದೆ. ಮಧ್ಯಾಹ್ನ ಸಂಜೆ ಊಟಕ್ಕೆ ಕುಣಿಗಲ್ಲಲ್ಲಿರಬೇಕು. ಈಗ ಒಂದು 12 ಕಿಲೋಮೀಟ್ರ್ ನಡೆದು ತಿರ್ಗಾ ಅಲ್ಲಿ ಆಲ್ಟಾಗಿ ತಿರ್ಗಾ ಮಧ್ಯಾಹ್ನ ಊಟ ಮಾಡಿ ತಿರ್ಗಾ ನಡಿಬೇಕು. ಯಾತ್ರಿಕರು ದಯವಿಟ್ಟು ಗಾಡಿನ ನಿಲ್ಲಿಸಿ ಟೀ ಕಾಫಿ ತಗೊಬೇಕು. ದೇವನಹಳ್ಳಿ ಗಂಜಿನ ಪಾದಯಾತ್ರಿಕರು ಗಾಡಿನ ನಿಲ್ಲಿಸಿ ಟೀ ಕಾಫಿ ತಗೊಳ್ಳಿ. ಕಾಫಿ ಅದೇ ಕಾಫಿ ಕರೆಕ್ಟಾಗಿ दुनिया को सिर्फ अल्लाह चला. अल्लाह ऑलवेज प्रोटेक्ट us. Only Allah protects. कहीं जाओ ऑनलाइन से बिना करो. रिश्ते जरूरत पड़े तो ಅಣ್ಣ ಕೂತ್ಕೊಂಡು ನಿದ್ದೆ ಮಾಡ್ತಾನೆ. ಮಾಮ್ ಬನ್ನಿಸ್ಕೊಂಡಿದ್ದಾ? ಹಾಂ ಯಾಕ ಏನಾ ಚಲಾಕ್ ಏನಕ್ಕಂದ ಏನು ಸ್ಮೈಲ್ ಕೊಟ್ಟ. ಸ್ನೇಹಿತರೆ, ಬೆಳಗ್ಗೆ 7 ಗಂಟೆ ತಿಂಡಿ ಬಂದಿದೆ. ಚಿತ್ರಾನ್ನ ಏನಾ ಇಸ್ಕೊಡು. ಹಾಕೋ ಚಿತ್ರಾನ್ನ ಹಾಕೋ. ತಿಂಡಿ ಮಾತ್ರ ಟೈಮ್ ಬೆಳಿಗ್ಗೆ 7 ಗಂಟೆ ರೆಡಿ ಇರುತ್ತೆ. ಮಾಡ್ಕೊಬಂದು ಈ ಥರ ರೋಡಲ್ಲಿ ಕೊಡ್ತಾರೆ, ತಿನ್ಕೊಂಡು ಹೋಗೋದು. ಇದು ನಮ್ಮ ಮೇಂಟೆನೆನ್ಸ್ ಕಾರು. ಇದು ನಮ್ಮ ಜೊತೆನೇ ಇರುತ್ತೆ. ನೀರು ಕೊಡೋಕ್ಕೆ ನಮ್ಮ ಬೆಡ್ಶೀಟು, ಟಾರ್ಪಲ್ಲು, ಬಟ್ಟೆ ಎಲ್ಲ ಇದರಲ್ಲೇ ಇರುತ್ತೆ. ಏನ್ ಮಾ ಬೈಲೆ ಏನ್ ತಿಂಡಿ ಸಾಕಾ? ನೋಡಿ, ಚಿತ್ರಾನ್ನ, ವಡೆ, ಚಟ್ನಿ. ಇನ್ನೊಂದು ಇದಾಕಲ್ಲ, ವಡೆ ಹಾಕಲ್ಲ. ಏನೋ ಒಂದೇ ಒಂದು ಹಾಕಿದೆ ಹಾಕ. ಅವನು ತಿನ್ನಲ್ಲ. ಏನ್ ಮಾಮ್? ನೀನ್ ತಿನ್ನೋದು ಎಷ್ಟು ಗಂಟೆಗ? ನೀನ್ ಎಷ್ಟು ಗಂಟೆ ತಿನ್ನೋದು ಡೈಲಿ ಮನ್ಯಾಗ? ಮತ್ತೆ 7 ಗಂಟೆಗೆ ತಿಂತ ಇದೆಯಾ? ಬಾಂಬ್ ಬಾಂಬ್ ಬಾಂಬ್. ಏನ್ ಮಾಮ್ ನೋಡ್ತಾ ಇರೋದ? ಏನ್ ನೋಡ್ತಾ ಇರೋದ? ಸಾಧಕ್ಕೆ ಹೋಗಿಲ್ಲ ಕಾಮಿಡಿ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಆಲ್ಟ್ ಪ್ಲೇಸು.
ಮಧ್ಯಾಹ್ನ ಊಟದ ತನಕ ಇಲ್ಲೇ. ಇಲ್ಲಿಂದ ಕುಣಿಗಲ್ಲು ಇನ್ನು 12 ಕಿಲೋಮೀಟ್ರ್ ಇದೆ. ಸಂಜೆ ಊಟಕ್ಕೆ ಅಲ್ಲಿ ಹೋಗ್ಬೇಕು. ಮಧ್ಯಾಹ್ನ 12 ಗಂಟೆ ತನಕ ಇಲ್ಲೇ. ಗಣೇಶ ಕುಂತಾ ಇದೆಯಾ? ಏಕೆ ಏನು ಮಾಡ್ತೀಯ? ಪಾದ ಬರಿ ಅಂತೀಯ, ಎಲ್ಲ ಕಾಲು ತೋರ್ಸ ಹಾಕಾನ. ಗೆಂಡೆನ ನೋಡ್ತದ ಸೊಂಟ? ಹಂಗಾದ್ರೆ ಹಿಂಗೆ ತಿರ್ಕಪ್ಪ. ಕಾಲು ನೋವಾ? ಏನು ಮಾಡು, ಹಿಂಗೆ ಉಲ್ಟಾ ತೀರ್ಬಿಡು, ಬ್ಲಡ್ ಎಲ್ಲ ಕೆಳಗೆ ಬರಲಿ ತಲೆಗೆ. ಮಾಡು ರೆಸ್ಪೆಕ್ಟಾಗಿ. ಮಾಮ್ ಕೈ ಅಂಗಿಕ ಮಾಡ, ಕೈ ಕೆಳಗಡೆ ಹಿಂಗೆ ಅಂಗಿಕ ಟೈಟ್ ಮಾಡು, ಕರೆಕ್ಟ್ ಇಕ್ಕೋಬೇಕು. ನೋಡಿ ಸ್ನೇಹಿತರೆ, ಬೆಂಗಳೂರಲ್ಲಿ ನೀರಿಲ್ಲ. ಇಲ್ಲಿ ನೋಡಿ ಹಳ್ಳಿ ಕಡೆ, ಬೆಂಗಳೂರಲ್ಲೆಲ್ಲ ಪಾಪ್ನನ್ ಮಕ್ಕಳೇ ಇರೋದು. ಹಳ್ಳಿ ಕಡೆ ಸತ್ವಾದ ಜನಗಳಿರೋದ್ರಿಂದ ನೀರು ಗಂಗಮ್ಮನ ತಾಯಿ ಸರಾಗವಾಗಿ ಹರಿತಾ ಇರ್ತಾಳೆ. ನೋಡಿ ನೋಡಿ ಹೆಂಗೆ ಹರಿತಾ ಇರ್ತಾಳೆ. ನೋಡಿ, ಸೂರ್ಯ ನೆತ್ತಿ ಮೇಲೆ ಸುತ್ತಾ ಇದ್ದಾನೆ. ಈಗ ಕುಣಿಗಲ್ ರೀಚ್ ಆಗಿದ್ದೀವಿ. ಕುಣಿಗಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ಸಿಟಿ ಹತ್ರ ಅಜ್ಜಿ ಮನೆ ಅಂತ ಇದೆ. ಇವತ್ತು ಅಲ್ಲೇ ಊಟ, ಸಂಜೆ ಊಟ. ಮತ್ತು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಊಟ ಮಾಡಿ ತಿರ್ಗಾ ಸಂಜೆ ಬಿಡೋದಾಗಿದೆ. ಟೈಮ್ 1:30 ಆಗಿದೆ. ಕುಣಿಗಲ್ ರೀಚ್ ಆಗಿದ್ದೀವಿ. ಕುಣಿಗಲ್ ಬೈಪಾಸ್ ಇದು. ನಾವು ಸಿಟಿ ಒಳಗಡೆ ಹೋಗ್ತೀವಿ. ಸಿಟಿ ಒಳಗಡೆ ಹೋದರೆ 5 ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಬೈಪಾಸ್ಗೆ. ಇದಕ್ಕೆ ನೋಡಿ, ಬಿಸಿಲು ಟೈಮು ಮಧ್ಯಾಹ್ನ ಈ ಥರ ಒಬ್ಬರೊಬ್ಬರೇ ನಡ್ಕೊಂಡು ಹೋಗ್ತಾ ಇರೋದು. ಇದು 2 ವೇ ಬೇರೆ ಹೋಗ್ತಾ ಇರೋದು. ನೋಡಿ ಏನು ಹುಟ್ಟಾಗಿದ್ದೀನಿ. ಕರೆ ಮಸ್ಲೆ ಏನೋ ಮನೆ ಬಿಡ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಬೆಳ್ಳಗಿದ್ದೆ. ಧೂಳು ಬಿಸಿಲು ಎಲ್ಲ ಸೇರಿ ಒಳ್ಳೆ ಕಲರ್ ಕೊಟ್ಟಿದೆ. ಇದೇ ಅಜ್ಜಿ ಮನೆ. ಎಲ್ಲ ಹೇಗೆ ಮಲ್ಕೊಂಡಿದ್ದಾರೆ ನೋಡಿ. ಸ್ವಲ್ಪ ಜನ ಸ್ನಾನ ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ನಾನು ಮಾಡಬೇಕು. ಮಾಡಿಕೊಂಡು ಇಲ್ಲೇ ಊಟ ಮಾಡಿ ಇಲ್ಲಿಂದ ಕುಣಿಗಲ್ ಸಿಟಿ ಮುಖಾಂತರ ಬೈಪಾಸ್ಗೆ ಹೋಗೋದು. ಇವತ್ತಿನ ಊಟ ಮುದ್ದೆ, ಸೊಪ್ಪಿನ ಸಾರು, ಬೋಂಡ, ಕೋಸಂಬರಿ, ಬ್ಯಾಟ್ಸು, ಲಾಡು. ಒಳ್ಳೆ ಊಟ. ಇದೇ ಅಜ್ಜಿ ಮನೆ. ಸ್ನಾನ ಮಾಡಿಕೊಂಡು ಊಟ ಕುತ್ಕೊಂಡಿದ್ದೀವಿ. ನೆಕ್ಸ್ಟು ಇಲ್ಲಿಂದ ಕುಣಿಗಲ್ ಒಳಗಡೆ ಬೈಪಾಸ್ಗೆ ಹೋಗ್ತೀವಿ. ಫ್ರೆಂಡ್ಸ್, ಕುಣಿಗಲ್ ಕುದುರೆಗಳ ಜೊತೆ ಕುಣಿಗಲ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ. ಬೈಪಾಸ್ಗೆ 7 ಕಿಲೋಮೀಟ್ರ್ ಇದೆ. ಇಲ್ಲಿಂದ 10 ಗಂಟೆಗೆ ಸೇರ್ತೀವಿ ಹೋಗಿ ಬೈಪಾಸ್ಗೆ. ನೋಡಿ ಗೆಳೆಯರೇ, ಇವಾಗ ತಾನೇ ಬೈಪಾಸ್ ರೀಚ್ ಆದ್ವಿ. ಬೈಪಾಸ್ ರೀಚ್ ಆಗಿ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೋಸ್ಕರ ಒಂದೆರಡು ಮಂಚೂರಿಯನು ಮತ್ತು ಹಾರ್ಲಿಕ್ಸ್ ಕುಡಿಯೋಣ ಅಂತ ಕುತ್ಕೊಂಡಿದ್ದೀವಿ. ಇಲ್ಲಿಂದ ಈಗ ಇನ್ನೂ ಒಂದು 7 ಕಿಲೋಮೀಟ್ರ್ ನಡಿಬೇಕು. ಚೆನ್ನ ಹಳ್ಳಿ ಮನೆ, ಅಲ್ಲಿ ತನಕ ಹೋಗ್ಬೇಕು ಮಲ್ಕಕ್ಕೆ. ಈಗ ನೈಟ್ ಒಂದು 9:30 ಆಗಿದೆ. ಅಲ್ಲೋಗಿ ಮಲ್ಗೋದು. ಅಲ್ಲೊಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ಅಲ್ಲೋಗಿ ಮಲ್ಗೋದು. ನೋಡಿ, ಚೆನ್ನ ಹಳ್ಳಿ ಮನೆ ಹತ್ರ ಇದ್ದೀವಿ. ಟೈಮು 11:30 ಆಗಿದೆ. ಇನ್ನೇನು
ಒಂದು 5 ನಿಮಿಷ ಹೋದರೆ ನಾವು ಮಲಗುವ ಜಾಗ ಸಿಗುತ್ತೆ. ಹೋಗಿ ಮಲಗೋದು. ಬೆಳಗ್ಗೆಯಿಂದ ಒಂದು 39 ಕಿಲೋಮೀಟ್ರ್ ನಡೆದಿದ್ದೀವಿ ಇವತ್ತಿಗೆ. ಇದೇ ನಾವು ಮಲಗುವ ಜಾಗ. ನೋಡಿ ಎಲ್ಲ ಹಾಸಿದ್ದಾರೆ. ಈಗ ಹೋಗಿ ಮಲಗೋದೆ. ಗುಡ್ ನೈಟ್ ಫ್ರೆಂಡ್ಸ್. ಇಲ್ಲಾರು ಬರ್ತಾರೆ? ಯಾರು ಬರ್ತಾರಲ್ಲೇ?